ರಾಜಣ್ಣ ರಾಜಣ್ಣ ಅಂತೂ ಇಂತೂ ವಿಜಯ್ ಸರ್ಕಾರ ರಚನೆ ಮಾಡಂಗೆ ಆದ್ರ ಹೊತ್ತಿಗೆ ಸಿ ಎಮ್ ಆಗ್ಬಿಟ್ರು. ಹೆಂಗೋ ಗೌರ್ನರ್ ಇದ್ದವರು ಒಟ್ಟು 109 ಸೀಟನ್ನ ಗೆದ್ಕೊಂಡಿದ್ರು. ಇನ್ನೊಂದು 5 ಸೀಟು ರಾಹುಲ್ ಗಾಂಧಿ ಅವರು ಬಂದ್ಬಿಟ್ಟು ಕೊಟ್ಬಿಟ್ರು. ಇನ್ನು ಉಳಿದವ್ರನ್ನ ಮಾಡ್ಬೇಕಲ್ಲ, ಈ ಸಿ ಪಿ ಐ ಸಿ ಪಿ ಎಮ್ ಇನ್ನೊಂದೆರಡು ಸೀಟು ಹಾಕೊಂಡು ಅತ್ಲಾಗೆ 120 ಸೀಟು ಒಟ್ಟಿಗೆ ಮಾಡ್ಕೊಂಡು ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟು ಸರ್ಕಾರ ರಚನೆ ಮಾಡಂಗೆ ಆದರು, ಸಿ ಎಮ್ ಆದರು. ಹೌದು ಕಣಲ್ಲ ಕೊಟ್ರಿ, ಹೌದು. ಅವ್ರು ತಮಿಳ್ನಾಡಲ್ಲಿ ಯಾವಾಗಲೂ ಸಾಂಸ್ಕೃತಿಕ ಉಡುಪು ಐತಲ್ಲಪ್ಪ, ಪಂಚೆ ಶರ್ಟ್ ಹಾಕೊಂಡು ಪ್ರಮಾಣ ವಚನ ತಗೊಂಡಿದ್ರು 59 ವರ್ಷ ಎಲ್ಲರೂ. ವಿಜಯ್ ಅವರು ಸಪ್ರೇಟು ಅವ್ರದ್ದೇ ಆದ ಸ್ಟೈಲು, ಅವ್ರದ್ದೇ ಆದ ಡ್ರೆಸ್ ಕೋಡ್ನಲ್ಲಿ ಬಂದತ್ಲ ಪ್ರಮಾಣ ವಚನ ತಗೊಂಡಿದ್ದಾರೆ. ಎಲ್ಲರೂ ಸಾಂಸ್ಕೃತಿಕ ಉಡುಪು ಪಂಚೆ ಶರ್ಟ್ ಹಾಕೊಂಡಿದ್ರೆ ಇವರು ಬ್ಲೇಸರು ಪ್ಯಾಂಟು ಹಾಕೊಂಡು ಒಳ್ಳೆ ಟ್ರಿಮ್ಮಾಗಿ ಬಂದ್ಬಿಟ್ಟು ಪ್ರಮಾಣ ವಚನ ತಗೊಂಡ್ರು. ಇವಾಗೇನು ಬರೀ ನೆನೆ ಮನೆಯದಲ್ಲ, ಇದು ಸಿ ಎಮ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಸುಮಾರು 15 ವರ್ಷದಿಂದನೇ ತಯಾರಿ ಮಾಡ್ಕೊಂಡಿದ್ರು. ಅವ್ರ ಸಿನಿಮಾದ ಮೂಲಕನೇ ನಾನು ಯಾವ ರೀತಿ ಸರ್ಕಾರ ರಚನೆ ಮಾಡಬೇಕು, ಯಾವ ರೀತಿ ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅಂತ ಹೇಳ್ಬಿಟ್ಟು 15 ವರ್ಷದಿಂದನೇ ತಯಾರಿ ಮಾಡ್ಕೊಂಡಿದ್ರು. ಈಗ 2024ರಲ್ಲಿ ಟಿ ವಿ ಕೆ ಪಕ್ಷ ಸ್ಥಾಪನೆ ಮಾಡಿ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೂಲಕ ತನ್ನ ಫಾಲೋವರ್ಸ್ನ ನಿಲ್ಲಿಸ್ಬಿಟ್ಟು ಆ ಚುನಾವಣೆಯಲ್ಲೂ ಗೆಲ್ಲಿಸ್ಬಿಟ್ರು ಅವ್ರನ್ನ. ಹೆಂಗೆ ನಾನು ಪಕ್ಷ ಸ್ಥಾಪನೆ ಮಾಡಿ ಗೆಲ್ಬೋದಾ ಏನು ಆಯ್ತು ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪ್ಲಿಂಗ್ ತಗೊಂಡ್ರು. ಅದು ಅಲ್ಲಿ ಸಕ್ಸಸ್ ಆಗ್ಬಿಡ್ತು. ಅವರಿಗೆ ಕನ್ಫರ್ಮ್ ಆಗ್ಬಿಡ್ತು, ನಾನು ಇದೇ ರೀತಿ ಪ್ರಯತ್ನ ಪಡ್ತಾಯಿದ್ರೆ ನಾನು ಖಂಡಿತ ಸಿ ಎಮ್ ಆಗೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಗೆದ್ದರು. ಆದರೂ 109 ಸೀಟ್ ಗೆಲ್ತೀನಿ ಅಂತ ಅವರಿಗೂ ಕಾದ್ರೆ ಇರಲಿಲ್ಲ. ಹೆಂಗ ಅವ್ರು ಕೊಟ್ಟ ಆಶ್ವಾಸನೆಯಿಂದ ಎಲ್ಲ ಗೆದ್ಕೊಂಡ್ರು ಅತ್ಲಾಗೆ. ಏನ್ರಲ್ಲ ಅದು ಮನೆ ಒಳಗೆ ಬಂದ್ಬಿಟ್ಟು ನನ್ನ ಕರೆದಂಗೆ ಇಬ್ಬರೇ ಮಾತಾಡ್ತಿದ್ರೆ ಅತ್ಲಾಗೆ. ಏನು ಸಮಾಚಾರ? ಓ ಐಶ್ವರ್ಯಣ್ಣ ಬರ್ರಿ. ಅದ್ಯಾಕಲ್ಲ ಕೊಟ್ರಿ ಅತ್ಲಾಗ ಹೋಗ್ಬಿಟ್ಟೆ? ಇಲ್ಲಿ ಗಾಳಿ ಚೆನ್ನಾಗಿ ಆಡ್ತಾ ಅತ್ಲಾಗೆ, ಅದಕ್ಕೆ ಬಂದೆ. ನೀವು ಬೇರೆ ಬಂದಿರಲ್ಲ, ಅದಕ್ಕೆ ನೋಡ್ರಿ. ಅಲ್ಲೇ ವಿಜಯಣ್ಣವರು ಸಿ ಎಮ್ ಆಗ್ಬಿಟ್ರು ತಮಿಳ್ನಾಡಿಗೆ. ಮುಂದೆ ಅವ್ರು ಕೊಟ್ಟಿರೋ ಆಶ್ವಾಸನೆಗಳನ್ನ ಯಾವ ರೀತಿ ಈಡೇರಿಸ್ಬೇಕು ಅನ್ನೋದು ಭಾಳ ಪ್ಲಾನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳಿದಾವಲ್ಲ, ಪಂಚ ಗ್ಯಾರಂಟಿಗಳು. ಅವನ್ನ ಒಂದು ವರ್ಷಕ್ಕೆ ಈಡೇರಿಸೋಕ್ಕೆ 52,000 ಕೋಟಿ ಬೇಕಾಗುತ್ತೆ ಇವಾಗ. ಇನ್ನು ಅವ್ರದ್ದು ಅಷ್ಟೊಂದೆಲ್ಲ ಬೇಡಿಕೆಗಳಿದಾವಲ್ಲ, ಹುಟ್ಟಿದ ಮಕ್ಕಳಿಗೆ ಚಿನ್ನ ಕೊಡೋದು, ಅದಾದಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ 20,000 ಬಡ್ಡಿ ರಹಿತ ಸಾಲ, ಫೆಲೋಶಿಪ್ ಅಂತೆ, ಪದವೀಧರರಿಗೆ 8,000 ಅಂತೆ, ಆಮೇಲೆ IT ಉದ್ಯೋಗಿಗಳು 18,000 ಅಂತೆ, ಆಮೇಲೆ ಮದುವೆ ಟೈಮಿಗೆ ಬಂದಾಗ ಹೆಣ್ಮಕ್ಳಿಗೆ ಚಿನ್ನ ಕೊಡೋದಂತೆ, ಮಹಿಳೆಯರಿಗೆ ಬಸ್ ಫ್ರೀ ಅಂತೆ. ಇವೆಲ್ಲ ಈಡೇರಿಸೋಕ್ಕೆ ವರ್ಷಕ್ಕೆ 1,500 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ಬಿಟ್ಟು ತಜ್ಞರು ಹೇಳ್ತವ್ರೆ, ಹಣಕಾಸು ತಜ್ಞರು. ಇವನ್ನೆಲ್ಲ ಯಾವ ರೀತಿ ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ಅವ್ರಿಗಿರೋ ಸವಾಲುಗಳೇ ಅದು. ಹೌದು ಕಣ್ಲಾ, ಹೌದು. ಈಗ 107 ಸೀಟು ಟಿ ವಿ ಕೆ ಪಕ್ಷದಿಂದ ವಿಜಯ್ ಅವರು ಎಲ್ಲ ಗೆಲ್ಸ್ಕೊಂಡಿದ್ರಲ್ಲ. ಈಗ ಅವ್ರ ಜೊತೆಗೆ ಸಿ ಪಿ ಐನವರು 2 ಜನ, ಸಿ ಪಿ ಎಮ್ನವರು 2 ಜನ, ವಿ ಸಿ ಕೆ ಅವರು 2 ಜನ, IUML ಅವರು ಇದ್ದಾರಲ್ಲ ಅವರು 2 ಜನ, ಎಲ್ಲ ಸೇರಿ ಒಟ್ಟು 120 ಸೀಟ್ ಆಗ್ಬಿಡ್ತತ್ಲಾಗೆ. AIDMK ಅವ್ರನ್ನೆಲ್ಲ ಯಾರು ಹೋಗ್ದಂಗೆ ರೆಸಾರ್ಟ್ನ ಕರೆದು ಕೂರಿಸ್ಬಿಟ್ಟಿದ್ರು ಅತ್ಲಾಗೆ. ಇವಾಗ ಅದರಲ್ಲಿ AIDMK ಒಂದಿಬ್ಬರು ಇದು ಹಿಂಗೆ ಕುತ್ಕೊಂಡ್ರೆ ಇದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ರೆಸಾರ್ಟ್ನ ಬಿಟ್ಬಿಟ್ಟು ವಿಜಯ್ ಅವ್ರ ಪರವಾಗಿ ಬಂದು 2 ಸೀಟ್ನ ಬೆಂಬಲ ಸೂಚಿಸಿದ್ರು. ಹಂಗಾಗಿ ಇವಾಗ 112, ಒಟ್ಟು ಕಾಂಗ್ರೆಸ್ಸಿಂದ 5 ಸೀಟ್ ಎಕ್ಸ್ಟ್ರಾ ಬಂದಿರೋದು 112 ಆಗಿತ್ತು. ಇನ್ನು ಉಳಿದ ಸೀಟೆಲ್ಲ ಬಂದ್ಬಿಟ್ವಲ್ಲ. ವಿಜಯ್ ಸರ್ಕಾರ ರಚನೆ ಮಾಡಂಗಾದರೂ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ರತ್ಲಾಗೆ. ಮೇ 9ಕ್ಕೆ ಆಗ್ಬೇಕಾಯ್ತು. ಆದರೂ ವಿಜಯ್ ಅವ್ರನ್ನ ಸಿ ಎಮ್ ಆಗದಂಗೆ AIDMK ಅವರು ಭಾಳ ಪರದಾಡ್ಸ್ಬಿಟ್ರಪ್ಪ ಅತ್ಲಾಗೆ. ಆದರೂ ಯಾರು ಪರದಾಡ್ಸ್ದೆ ಬಿಡಿ, ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು ಅದೇ ಆಗೋದು ಅನ್ನೋದಕ್ಕೆ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟು ಸಿ ಎಮ್ ಆಗಿದೆ, ಪ್ರತ್ಯಕ್ಷ ಸಾಕ್ಷಿ ನೋಡು. ಹೌದಣ್ಣ ಈಶ್ವರಣ್ಣ, ನೀವು ಹೇಳಿದ್ದು ಕರೆಕ್ಟು. ನಾವು ವಿಜಯ್ ಬೇಗ ಸಿ ಎಮ್ ಮೇ 9ನೇ ತಾರೀಕು ಸಿ ಎಮ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಭಾಳ ನಂಬಿಕೆ ಇತ್ತು. ಅದೇನೇನೋ ಉಲ್ಟಾ ಆಯ್ತು ಅನ್ನೋದು ಗೊತ್ತಿಲ್ಲ ಅತ್ಲಾಗೆ. ಮೇ 10ನೇ ತಾರೀಕು ಸಿ ಎಮ್ ಆಗ್ಬಿಟ್ರು ಅತ್ಲಾಗೆ. ಇನ್ನು ಇವಾಗ ಇವ್ರ ಜೊತೆ ಸಿ ಪಿ ಐನವರು, ಸಿ ಪಿ ಎಮ್ ಅವರೆಲ್ಲ ಇದಾರಲ್ವಾ, ಅವ್ರ ಬೇಡಿಕೆಗಳನ್ನ ವಿಜಯ್ ಅವರು ಈಡೇರಿಸಬೇಕಾಗತ್ತೆ. ಹೌದೌದು, ರಾಜಣ್ಣ ಹೇಳ್ತಿರೋದು ಕರೆಕ್ಟು. ಇವಾಗ 5 ವರ್ಷ ವಿಜಯ್ ಅವರ ಸಿ ಎಮ್ ಆಗಿರಬೇಕು ಅಂತಂದರೆ ಅವರ ಸಿ ಪಿ ಎಮ್ಮು, ಸಿ ಪಿ ಐ, ಈ IUML ಏನು ಪಕ್ಷಗಳಿದ್ದಾವೆ ಅವ್ರ ಬೇಡಿಕೆಗಳನ್ನ ಸಹ ತಗೊಂಡು ಅವರು ಬೇಡಿಕೆಗಳನ್ನ ಈಡೇರಿಸಬೇಕು. ಒಂದಷ್ಟು 5 ವರ್ಷ ಹೈಡ್ರಾಮಾ ಐತೆ ತಮಿಳ್ನಾಡು ಗೌರ್ಮೆಂಟ್ನಾಗ, ಹೊಸ ಗೌರ್ಮೆಂಟ್ನಲ್ಲಿ ಒಂದಷ್ಟು ಹೈಡ್ರಾಮಾ ಐತೆ. ಇವಾಗ ಏನಪ್ಪ ಅಂತಂದರೆ ಸ್ಟಾಲಿನ್ ಅವ್ರ ಕಡೆಯಿಂದ 2 ಸೀಟ್ ಬಂದಿದ್ದಾವಲ್ಲ ಸಿ ಪಿ ಐನವರು, ಅವರು ಸರ್ಕಾರ ವಿಜಯ್ದೇ ಇರುತ್ತೆ, ಸಿಸ್ಟಮ್ ಮಾತ್ರ ಸ್ಟಾಲಿನ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ DMK ಸ್ಟಾಲಿನ್ ಅವ್ರದ್ದು. ಹಂಗೇನು ಆಗಲ್ಲ ಬಿಡಲ್ಲ, ಕೊಟ್ಟರೆ ಅತ್ಲಾಗೆ ಏನು ತಲೆ ಕೆಡಿಸ್ಕೊಬೇಡ ನೀನು. ಯಾರಿಗೆ ಗೊತ್ತು ಮುಂದೆ ಇವಾಗ AIDMK DMK ಇರೋರೆಲ್ಲ ವಿಜಯ್ ಆಡಳಿತ ಇಷ್ಟಪಟ್ಬಿಟ್ಟು 1 ವರ್ಷ ಪಕ್ಷಾಂತರ ಆಗ್ಬಿಟ್ರೆ ಏನು ಮಾಡ್ತೀಯ?
ವಿಜಯ್ ಅವರು ಸುಮಾರು 15 ವರ್ಷದಿಂದ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಕೊಂಡ್ ಬಂದಿದ್ದಾರೆ. ಸಿನಿಮಾಗಳು ಕೊಟ್ಮೇಲೆ ಇವಾಗ ಅವರು 15 ವರ್ಷ ಪ್ರಿಪರೇಷನ್ ಇತ್ತೀಚೆಗೆ 3-4 ವರ್ಷದಿಂದ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಕೊಂಡು ನಾನು ನೆಕ್ಸ್ಟ್ ಯಾವ ರೀತಿ ತಮಿಳ್ನಾಡು ಅಡ್ಮಿನಿಸ್ಟ್ರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಸಿನಿಮಾದ ಮೂಲಕನೇ ಜನಕ್ಕೆ ಕರೆ ಕೊಟ್ಟಾಗ ನೋಡಪ್ಪ ಅವ್ರ ಫ್ಯಾನ್ಸ್ ಎಲ್ಲ ಸೇರ್ಸತ್ಲಾಗೆ ಓಟ್ ಹಾಕಿ ಗೆಲ್ಸ್ಬಿಟ್ರು ಅತ್ಲಾಗೆ. ಹೌದಣ್ಣ, ಹೌದು. ಇವಾಗ ಎಷ್ಟೋ ಜನ ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಟ್ಟು ಮೊದಲನೇ ಚುನಾವಣೆಗೆ ಸೋತಿದ್ದಾರೆ ಅದರಲ್ಲ, ಆಮೇಲೆ ಎರಡನೇ ಚುನಾವಣೆಯಲ್ಲಿ ಗೆದ್ರು. ಪವನ್ ಕಲ್ಯಾಣ್ ಅವರು ಗೆದ್ರು. ಈಗ ಅದೊಂದು ಎಂಥ ದೊಡ್ಡ ಫಿಲಮ್ ಸ್ಟಾರ್ ಮೆಗಾಸ್ಟಾರ್ ಚಿರಂಜೀವಿನೇ ಚುನಾವಣೆ ಬಂದು ನಿಂತ್ಕೊಂಡು ಸೋತೋಗ್ಬಿಟ್ರಲ್ಲ. ಹೌದು ಕಣಲ್ಲ, ಹೌದು. ಏನೇ ಆದ್ರೂ ವಿಜಯ್ ಅವರು ಗೆದ್ದಿದ್ದು ಅವ್ರ ಫ್ಯಾನ್ಸ್ಗಳಿಂದ ಮತ್ತು ಅವರು ಕೊಟ್ಟಿರೋ ಭರವಸೆಯಿಂದ. ಜನ ಅವ್ರ ಭರವಸೆಗಳು ನಂಬಿ, ಅವ್ರ ಸಿನಿಮಾಗಳು ನಂಬಿ ಫ್ಯಾನ್ಸ್ ಎಲ್ಲ ಸೇರಿ ಓಟ್ ಹಾಕಿ ಗೆಲ್ಸ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟು ಈಗ ಏನೋ ಗೆದ್ರು CM ಆದರೂ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟು ಇನ್ನು ಮುಂದೆ ಈ ಹೊರಡಿಸಿರೋಂಥ ಪ್ರಣಾಳಿಕೆಗಳನ್ನ ಈಡೇರಿಸ್ಬೇಕಾಯ್ತಲ್ಲ, ಅದೇ ಅವ್ರ ಮುಂದಿನ ಸವಾಲುಗಳು. ಬಿಡೋಣ, ನೀನೊಂದು ವಿಜಯ್ ಫ್ಯಾನ್ಸ್ಗಳು ಇರ್ಬೇಕಾರೆ ಆಮೇಲೆ ಜನ ಅವರವರು ನಿಂತ್ಕೊಂಡು ಓಡಾಡ್ತಿರ್ಬೇಕಾರೆ ವಿಜಯ್ ಅವ್ರು ಏನಾರ ಮಾಡಿ ವರ್ಷಕ್ಕೆ 1,500 ಕೋಟಿನ ಯಾವ ರೀತಿ ಬೇಕಾದ್ರೂ ಹೊಂಚ್ಬಿಟ್ಟು ಜನಗಳ ಮನೆ ಬಾಗಿಲಿಗೆ ಅವ್ರವ್ರ ಅಕೌಂಟ್ಗೆ ತಲುಪಿಸ್ತಾರೆ. ಯಾವಾಗಲೇ ಆಗಲಿ ಈ ಪ್ರಪಂಚದಲ್ಲಿ ಒಂದನ್ನು ಪಡ್ಕೊಳ್ಬೇಕಾದ್ರೆ ಒಂದನ್ನು ಕಳ್ಕೊಳ್ಳೇಬೇಕು. ಸತ್ಯದ ಮಾತಾಡಲೇ ನೋಡ್ಲಾ, 100ಕ್ಕೆ 1 ಮಾತಿದು. ಹೌದು, ನೀನು ಹೇಳ್ದಂಗೆ ಒಂದನ್ನು ಪಡ್ಕೋಬೇಕು ಅಂತಂದರೆ ಒಂದನ್ನು ಕಳ್ಕೊಳ್ಳೇಬೇಕು. ಈ ತಮಿಳು ಫಿಲಮ್ ಇಂಡಸ್ಟ್ರಿಲಿ ಸಿನಿಮಾದಲ್ಲಿ ಮಿಂಚಿದಂಗೆ ರಾಜಕೀಯದಲ್ಲೂ ಮಿಂಚು ಹೋಗ್ಬಿಡ್ತಾರೆ. ಇನ್ನು ಜೋಸೆಫ್ ವಿಜಯ್ ಅವರು ಅವರ ಸಿನಿಮಾದಲ್ಲಿ ಅವರ ಸ್ಟೈಲ್ ಮುಖಾಂತರನೇ ಫ್ಯಾನ್ಸ್ಗೆ ಇಡ್ಸ್ಕೊಂಡಿರೋಂಥ ವಿಜಯ್ ಅವರು ಇನ್ಮೇಲೆ ರಾಜಕಾರಣದಲ್ಲೂ ಅವರ ಸ್ಟೈಲ್ ಮುಖಾಂತರನೇ ಒಟ್ಟು ನ್ಯಾಯಬದ್ಧವಾಗಿ ಇನ್ನೂ ಹೆಚ್ಚು ಫ್ಯಾನ್ಸ್ಗಳನ್ನ ಅವ್ರು ಸಂಪಾದನೆ ಮಾಡ್ತಾರೆ ನೋಡಿರ್ಬೇಕಿದ್ರೆ ರಾಜಣ್ಣ. ಕಣಲ್ಲ, ಅವರು ತಮಿಳ್ನಾಡಲ್ಲಿ ಸಿನಿಮಾ ಆಗಿರೋದಕ್ಕೆ ನಮ್ಮ ಕರ್ನಾಟಕದಲ್ಲೆಲ್ಲ ಹಳ್ಳಿ ಜಿಲ್ಲೆಗಳಲ್ಲೆಲ್ಲ ಅವ್ರವ್ರ ಫ್ಯಾನ್ಸ್ಗಳು ವಿಜಯ್ ಅವರು CM ಆದರೂ ಪ್ರಮಾಣ ವಚನ ಸ್ವೀಕರಿಸೋರು ಅಂತ ಹೇಳ್ಬಿಟ್ಟು ಫ್ಲೆಕ್ಸು ಬ್ಯಾನರ್ಗಳು ಹಾಕಿದತ್ಲಾಗೆ ಹಾಲಿನ ಅಭಿಷೇಕ ಮಾಡಿದ್ದೆ, ಅವ್ರ ಫೋಟೋ ಇಟ್ಕೊಂಡು ಏರಿಯಾದಲ್ಲೆಲ್ಲ ಮೆರವಣಿಗೆ ಮಾಡಿದಪ್ಪ. ಎಷ್ಟೋ ಜನ ಹೇಳ್ತಾರಲ್ಲ, ಅವ್ರು ಕರ್ನಾಟಕದಾಗ ಬಂದು ಯಾವ್ದಾರ ಒಂದು ಕ್ಷೇತ್ರದಲ್ಲಿ ಬೇಕಾದ್ರೆ ನಿಂತ್ಕೊಂಡು ಗೆದ್ದು ಬಿಡ್ತಾರೆ ಅಂತ ಜನನೇ ಹೇಳ್ತವ್ರೆ. ಹಂಗೆಲ್ಲ ಆಗಲ್ಲ, ಸುಮ್ಮರು. ಅವ್ರು ತಮಿಳ್ನಾಡಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನಿಂತ್ಕೊಂಡ್ರೆ ಗೆಲ್ತಾರೆ. ಕರ್ನಾಟಕದಲ್ಲಿ ಅದೆಲ್ಲ ವರ್ಕೌಟ್ ಆಗೋದು ಸ್ವಲ್ಪ ಡೌಟು. ಏನ ಬಿಡ್ರಿ, ಒಟ್ಟು ವಿಜಯ್ ಅವರು 150 ಸೀಟ್ ಗೆದ್ದು ಹೊತ್ಲಾಗೆ 8 ತಿಂಗಳಲ್ಲಿ ಸಲ ಪ್ರಿಪ್ರೇಷನ್ ಮಾಡ್ಕೊಂಡು 150 ಸೀಟ್ ಗೆದ್ಕೊಂಡು ಹಂಗೂ ಹಿಂಗೂ ಕಾಂಗ್ರೆಸ್ ಸಪೋರ್ಟ್ ತಗೊಂಡು VCK CPM IMEಗಳು ಈ ಪಕ್ಷಿಗಳ ಒಕ್ಕೂಟ ಎಲ್ಲ ಸೇರ್ಕೊಂಡು ಅತ್ಲಾಗೆ ಒಂದು ಸರ್ಕಾರ ರಚನೆ ಮಾಡಿಬಿಟ್ಟು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ರಲ್ಲ, ನನಗೆ ಅದೇ ಖುಷಿಯಾಗಿರೋದು ಅತ್ಲಾಗೆ. ಇನ್ನು ಅವರ ಆಡಳಿತ ನೋಡೋಕ್ಕೆ ತಮಿಳ್ನಾಡು ಜನ ಎಲ್ಲ ಕಾಯ್ತಾ ಕೂತವ್ರೆ. ಇನ್ನು ಸರ್ಕಾರ ಯಾವ ರೀತಿ ರಚನೆ ಮಾಡ್ತಾರೆ, ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಜನ ಇನ್ನೂ ಕಾದು ಕೊಡ್ತವ್ರೆ. ಅದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ BJP ಸರ್ಕಾರನೇ ಬಂದೈತೆ. ಅವೆಲ್ಲ BJP ಸರ್ಕಾರ ಬಂದ್ರು ತಮಿಳ್ನಾಡಲ್ಲಿ TVK ಪಕ್ಷ ಅಧಿಕಾರ ಕೈ ಹಿಡಿದು ಬಿಡ್ತಲ್ಲ, ಅಧಿಕಾರದ ಚುಕ್ಕಾಣಿ ಹಿಡಿದು ಬಿಡ್ತಲ್ಲ. ಇದು ದೇಶಾದ್ಯಂತ ದೇಶವ್ಯಾಪಿ ಇವಾಗ ಚರ್ಚೆಯಲ್ಲಿರುತ್ತೆ. ತಮಿಳ್ನಾಡಲ್ಲಿ ಏನೇ ಎಫೆಕ್ಟ್ ಆದ್ರೂ ಅದು ಎಲ್ಲ ಸ್ಟೇಟ್ಗೂ ಅನ್ವಯ ಆಗುತ್ತೆ. ಹೌದು ಕಣಲ್ಲ, ನೀನು ಹೇಳ್ತಿರೋದು ಕರೆಕ್ಟ್. ಇವಾಗ ವಿಜಯ್ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿ ಗೆದ್ದಂಗೆ ಈ ಬೇರೆ ಬೇರೆ ರಾಜ್ಯಗಳಲ್ಲೂ ಯುವಕರು, ಉದ್ಯಮಿಗಳು, ಆಮೇಲೆ ಫಿಲಮ್ ಸ್ಟಾರ್ಸ್ಗಳು ಅವರು ಕೂಡ ಪಕ್ಷ ಸ್ಥಾಪನೆ ಮಾಡಿಬಿಟ್ಟು ಇನ್ನೊಂದು 2-3 ವರ್ಷದಲ್ಲಿ ಬೇಕಂದರೆ ಹೊಸ ಪಕ್ಷಗಳು ಬೇಕಾದ್ರೆ ಅಧಿಕಾರಕ್ಕೆ ಬರ್ಬೋದು. ಚುನಾವಣಾ ಪ್ರಚಾರ ಮಾಡಿಬಿಟ್ಟು ಒಳ್ಳೊಳ್ಳೆ ಪ್ರಣಾಳಿಕೆಗಳನ್ನ ಕೊಡಿಸಿ ಬರ್ಬೋದು. ಇಲ್ಲ ಅಂತಂದರೆ ಪಕ್ಷ ಅದೇ ಆಗಿದ್ದು ಯುವ ನಾಯಕರು ಬೇಕಾದ್ರೆ ಅಧಿಕಾರಕ್ಕೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟು ದೇಶದಲ್ಲಿ ರಾಜ್ಯದಲ್ಲಿ ಹೊಸ ಮುಖಗಳು ರಾಜಕಾರಣಕ್ಕೆ ಬರ್ತಾ ಇರೋದು ಭಾಳ ಖುಷಿ ವಿಚಾರ. ಡೆವಲಪ್ಮೆಂಟ್ಗಳು ಕೂಡ ಹಂಗೆ ಇರಬೇಕು. ಹೌದೌದು. ಈಗ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಈಗ ವಿಜಯ್ ಅವರು ಅರಮನೆ ಬಿಟ್ಟು ಅನ್ಯರ ಮನೆಗಳಿಗೆ ಭೇಟಿ ಕೊಟ್ಟು ಹೊತ್ಲಾಗೆ ಎಲ್ಲ ಅವರ ಸಪೋರ್ಟನ್ನು ಪಡ್ಕೊಂಡು ಓಟನ್ನು ಗಿಡ್ಸ್ಕೊಂಡು ಆಯ್ತು ಹೊತ್ಲಾಗೆ ಇನ್ನು ಎಲ್ಲರೂ ಕೂಡ ಅವ್ರವ್ರ ಮನೆ ಹತ್ರ ಬಂದ್ಬಿಟ್ಟು ಅವ್ರ ಕಷ್ಟ ಸುಖ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಇನ್ನು ಸರದಿ ಸಾಲು ಜೋರಾಗಿರುತ್ತೆ. ಅದು ಅಲ್ಲದೆ ಇವಾಗ ವಿಜಯ್ ಅವರು ಸರ್ಕಾರ ರಚನೆ ಮಾಡಿ ಫುಲ್ ಖುಷಿಯಾಗಿರೋಕ್ಕೆ ಸದ್ಯದಲ್ಲೇ ಒಂದು ಸಮಾವೇಶನ ಜೋರಾಗಿ ಆಚರಣೆ ಮಾಡಿಬಿಟ್ಟು ಎಲ್ಲರ ಆಶೀರ್ವಾದನ ಪಡೆದ್ಬಿಟ್ಟು ದೊಡ್ಡದೊಂದು ವಿಜೃಂಭಣಾ ಕಾರ್ಯಕ್ರಮ ಮಾಡ್ಬಿಟ್ಟು ಎಲ್ಲರಿಂದ ಆಶೀರ್ವಾದ ಪಡೆದೇ ಬಿಡ್ತಾರೆ. ತಗೊಂಡ್ರೆ ಸುಮ್ಮನೆ ಅತ್ಲಾಗೆ ಈಗ ನೋಡ್ತಾ ಇರುವ ಕಷ್ಟ ನಾವು ಕುತ್ಕೊಂಡು. ಕಣಲ್ಲ, ನೀನು ಹೇಳ್ತಿರೋದಕ್ಕಷ್ಟೇ. ಪಾಪ ಅನುಭವ ಇಲ್ಲದ ವಿಜಯ್ ಅವರು ನೆಕ್ಸ್ಟ್ ಇವಾಗ CM ಆಗ್ಬಿಟ್ಟು ಯಾವ ರೀತಿ ಆಡಳಿತ ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬೇಕು. ಒಂದು ಕಡೆ ಹಿಂಗೆ ಅನಿಸುತ್ತೆ, ಇನ್ನೊಂದು ಕಡೆ ಈಗ 150 ಸೀಟನ್ನು ಗೆದ್ಕೊಂಡಿರೋಂಥ ವ್ಯಕ್ತಿ ತುಂಬ ಟ್ಯಾಲೆಂಟೆಡ್. ಇಂಥ ವ್ಯಕ್ತಿ ವಿಜುವಲ್ ಕಮ್ಯುನಿಕೇಷನ್ ಓದಿರೋಂಥ ಇಂಥ ಗುಡ್ ಪರ್ಸನ್, ತಿಳುವಳಿಕೆ ಇರೋಂಥ ಪರ್ಸನ್ನು ಸರ್ಕಾರ ರಚನೆ ಮಾಡಿ ಯಾಕೆ ಆಳ್ವಿಕೆ ನಡೆಸಲ್ಲ ಅಂತ. ಯಾಕೆಂದರೆ ಎಂತೆಂಥ ಹೆಬ್ಬೆಟ್ಗಳು ಏನು ಬರ್ದಲ್ಲಿ ಸೈನ್ ಮಾಡೋಕ್ಕೂ ಬರಲ್ಲ ಅಂಥವರೆಲ್ಲ ಅಧಿಕಾರದಲ್ಲಿ ಇರ್ಬೇಕಾರೆ ಇಂಥ ವಿಜುವಲ್ ಕಮ್ಯುನಿಕೇಷನ್ ಸ್ಟೂಡೆಂಟು CM ಆಗಿ ಯಾಕೆ ಅವನು ಅಡ್ಮಿನಿಸ್ಟ್ರೇಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಲ್ಲ ಅನ್ನೋದು ನನ್ನ ಪ್ರಶ್ನೆ.
ಆಮೇಲೆ ಅವರೇ ವಿಜಯ್ ಅವ್ರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಬೇಕು. ಅವರು 1974 ಜೂನ್ 22ರಲ್ಲಿ ಚೆನ್ನೈಲಿ ಹುಡ್ತಾರೆ. ಅವರ ಅಪ್ಪಾಜಿ ಹೆಸರು ಎಸ್.ಎ. ಚಂದ್ರಶೇಖರ್ ಅಂತ, ಅವ್ರ ಅಮ್ಮನ ಹೆಸರು ಶೋಭಾ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು. ಜೇಸನ್ ಸಂಜಯ್ ಅಂತ ಒಬ್ಬ ಮಗ ಇದ್ದಾನೆ. ದಿವ್ಯಾ ಸಾಶಾ ಅಂತ ಹೇಳ್ಬಿಟ್ಟು ಒಬ್ಬಳು ಮಗಳಿದ್ದಾರೆ. ಅಲ್ಲದೆ ಅವ್ರ ಮನೆಯವ್ರ ಹೆಸರು, ಅವ್ರ ಹೆಂಡತಿ ಹೆಸರು ಸಂಗೀತ ಸರ್ನಾಲಿಂಗಂ ಅಂತ ಹೇಳ್ಬಿಟ್ಟು. ಅವರು ಒಟ್ಟು 2024ರಲ್ಲಿ ತಮಿಳಿಗ ವೆಟ್ರಿ ಕಸಗಂ ಟಿ.ವಿ.ಕೆ ಪಕ್ಷನ ಸ್ಥಾಪನೆ ಮಾಡಿದ್ರು. ಅವ್ರ ಅಪ್ಪಾಜಿ ಎಸ್.ಎ. ಚಂದ್ರಶೇಖರ್ ಇದ್ರಲ್ಲ, ಅವರು ಸುಮಾರು ಕನ್ನಡ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ದೊಡ್ಡ ಫಿಲಮ್ ಡೈರೆಕ್ಟರ್ ಆದ್ರೂ ಅವರು ಕನ್ನಡದಲ್ಲಿ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ನ್ಯಾಯ ಎಲ್ಲಿದೆ, ಗೆದ್ದ ಮಗ, ಹಸಿದ ಹೆಬ್ಬುಲಿ, ಸಿಂಹಗರ್ಜನೆ, ಗೆಲುವು ನಿನ್ನದೆ, ಇದರ ಕನ್ನಡ ಸಿನಿಮಾಗಳನ್ನ ಅವರಪ್ಪ ಎಸ್.ಎ. ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ. ಹೌದೌದು, ವಿಜಯ್ ಅವರು ಕೂಡ ತಮಿಳಿನಲ್ಲಿ ಒಂದು 60 ಸಿನಿಮಾ ಮಾಡಿ ಇವಾಗ ರಾಜಕಾರಣಕ್ಕೆ ಬಂದು CM ಆಗಿದ್ದಾರೆ. ಇವ್ರ ಆಡಳಿತ ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾವು ನೀವೆಲ್ಲ ಹಾರೈಸೋಣ. ನೋಡ್ರಿ, ವಿಜಯ್ ಸರ್ಕಾರ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಹಾರೈಸಬೇಕು. ಓಟ್ ಹಾಕಿ ತಮಿಳ್ನಾಡು ಜನ ಎಲ್ಲ ಗೆಲ್ಸಿದ್ದೀರಾ. ಅವರು ಮತ್ತೆ ಅಧಿಕಾರ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಅನುಗ್ರಹ ಮಾಡಬೇಕು, ಆಶೀರ್ವಾದ ಮಾಡಬೇಕು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ.